ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಮೈದುಂಬಿ ಹರಿತಾ ಇರೋದು ತುಂಗಭದ್ರಾ ನದಿ. ಹರಿಹರ ಬಳಿ ತುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ತುಂಗಭದ್ರೆಯನ್ನ ನೋಡೋದಕ್ಕೆ ಪ್ರವಾಸಿಗರ ಆಗಮನ ಆಗ್ತಾ ಇದೆ. ಪ್ರವಾಸಿಗರ ದಂಡೆ ಇವತ್ತು. ತುಂಗಭದ್ರಾ ನದಿಗೆ 82,000 ಕ್ಯೂಸೆಕ್ ನೀರನ್ನು ಈಗ ರಿಲೀಸ್ ಮಾಡಲಾಗಿದೆ. ಮಳೆ ಇದೆ, ಅವಾಂತರ ಆಗತ್ತೆ, ಏನೋ ಒಂದು ಅವಾಂತರ ಆಗಬಹುದು ಅನ್ನೋ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರೋದು. ಮಳೆ ಜಾಸ್ತಿ ಆದರೆ ಸಹಜವಾಗಿ ಸಮಸ್ಯೆಗಳು ಆಗತ್ತೆ. ಆದರೂ ಕೂಡ ಈ ರೀತಿಯಾಗಿ ಸಮಸ್ಯೆಯ ಮಧ್ಯೆಯೂ ಕೂಡ ವಿಪರೀತವಾಗಿ ನೀರು ಜಾಸ್ತಿ ಇದೆ. ಆದರೂ ಕೂಡ ಜನ ಬಂದು ಅಲ್ಲಿ ನೋಡೋದಕ್ಕೆ ಚೆಂದ ಇರಬಹುದು, ಬಟ್ ಇಂಥ ಸಮಯದಲ್ಲಿ ಅದು ಸರಿಯಲ್ಲ ಅಂತ ತುಂಗಭದ್ರಾ ನದಿಯಿಂದ ಈಗ ನಮ್ಮ ಪ್ರತಿನಿಧಿ ಡಾಕ್ಟರ್ ಮಂಜಪ್ಪ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮಲೆನಾಡು ಭಾಗದಲ್ಲಿ ಏನು ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಏನು ತುಂಗ ಮತ್ತು ಭದ್ರಾ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ತುಂಗಾ ಜಲಾಶಯದಿಂದ 82,000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಬಿಟ್ಟಿರ್ತಕ್ಕಂಥದ್ದು. ಅದರಿಂದಾಗಿ ತುಂಗಭದ್ರಾ ನದಿ ತುಂಬಿ ಹರಿತಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ಬೋದು. ಈಗ ನಾವು ದಾವಣಗೆರೆಯ ಏನು ಹರಿಹರದ ರಾಘವೇಂದ್ರ ಮಠ ಇದೆ, ಆ ಬಳಿಯ ಒಂದು ತುಂಗಭದ್ರಾ ನದಿಯ ಒಂದು ಬಳಿ ಇದ್ದೀವಿ. ಈ ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಇದಕ್ಕೂ ಮುಂಚಿತವಾಗಿ ಏನು ತುಂಗಭದ್ರಾ ನದಿ ಬರಿದಾಗಿತ್ತು, ಈಗ ತುಂಬಿ ಹರಿತಾ ಇದೆ. ಏನು ಮಳೆಗಾಲ ಆರಂಭ ಆದರೂ ಕೂಡ ಏನು ಈ ಒಂದು ನದಿ ಅಲ್ಲಿ ಒಡಲು ಬರಿದಾದ ಹಿನ್ನೆಲೆಯಲ್ಲಿ ಜನರಿಗೆ, ರೈತರಿಗೆ ಒಂದಿಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಜೂನು ಮತ್ತು ಜುಲೈ ನಂತರದಲ್ಲಿ ಈಗ ಆಗಸ್ಟ್ ಆರಂಭವಾಗಿದೆ. ಎಲ್ಲಿನೋ ಎಫೆಕ್ಟ್ ಅಂತ ಹೇಳ್ತಾ ಇದ್ರು, ಆದರೆ ಯಾವುದೇ ರೀತಿಯ ಎಲ್ಲಿನ ಎಫೆಕ್ಟಿಗೂ ಕೂಡ ಏನು ಪರಿಣಾಮ ಒಂದು ಬೀರದೆ ಅಂತ ಹಿನ್ನೆಲೆಯಲ್ಲಿ ಈಗ ಏನು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಏನು ತುಂಗಭದ್ರಾ ನದಿ ತುಂಬಿ ಹರಿತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈ ಹರಿಹರದ ತುಂಗಭದ್ರಾ ನದಿ ತುಂಬಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯಿಂದ ಪ್ರೇಕ್ಷಕರು ಈ ಒಂದು ನದಿ ತುಂಬಿ ಹರಿತಕ್ಕಂಥ ದೃಶ್ಯವನ್ನು ಕಣ್ತುಂಬಿ ನೋಡ್ಕೊಳ್ಳಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ಬೋದು. ಈ ಒಂದು ಸ್ಥಳಕ್ಕೆ ಬಂದು ಸೆಲ್ಫಿ ಮತ್ತು ರೀಲ್ಸ್ಗಳನ್ನು ಮಾಡುವುದರ ಮೂಲಕವಾಗಿ ತುಂಬಿ ಹರಿತಕ್ಕಂಥ ತುಂಗಭದ್ರೆಯನ್ನು ನೋಡಿ ಏನು ಸಂತಸಗೊಳ್ತಾ ಇದ್ದಾರೆ. ಏನು ಈ ಒಂದು ಹರಿಹರದ ತುಂಗಭದ್ರಾ ನದಿ ಅಂತಂದರೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಮತ್ತು ರೈತರಿಗೆ ಒಂದು ಜೀವನಾಡಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ತುಂಬಿ ಹರಿತಾ ಇದೆ. ಈ ತುಂಬಿ ಹರಿತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಈಗಾಗಲೇ ಸರ್ಕಾರ ಒಂದು ಮುನ್ಸೂಚನೆ ಕೊಟ್ಟಿತ್ತು. ಏನು ಜಲಾಶಯದಿಂದ ಮತ್ತು ಭದ್ರಾ ಕೆನಾಲ್ನಿಂದ ಬರ್ತಕ್ಕಂಥ ನೀರನ್ನು ಕೇವಲ ಕುಡಿಯುವ ನೀರಿಗೆ ಮಾತ್ರ ಬಳಸಬೇಕಂತಕ್ಕಂಥ ಒಂದು ಆದೇಶವನ್ನು ಮಾಡಿತ್ತು. ಆದರೆ ಈಗ ತುಂಬಿ ಹರಿತಕ್ಕಂಥ ಹಿನ್ನೆಲೆಯಲ್ಲಿ ರೈತರು, ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಏನೋ ಬಿತ್ತನೆ ಅಂದರೆ ಏನು ಭತ್ತವನ್ನು ನಾಟಿ ಮಾಡಲಿಕ್ಕೆ ಮತ್ತು ಬೆಳೀಲಿಕ್ಕೆ ಕೂಡ ಅನುಕೂಲ ಆಗಿದೆ. ಹಾಗಾಗಿ ದಾವಣಗೆರೆ ಮತ್ತು ಚಿತ್ರದುರ್ಗ ರೈತರಲ್ಲಿ ಕೂಡ ಈ ಒಂದು ನದಿ ತುಂಬಿ ಹರಿತ ಹಿನ್ನೆಲೆಯಲ್ಲಿ ಒಂದು ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದರೆ ತುಂಗಾ ಏನು ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಇದಲ್ಲದೆ ಕೂಡ ಈಗಾಗಲೇ ಕೇವಲ ಒಂದೇ ದಿನಕ್ಕೆ 3 ಅಡಿ ಏನು ಒಳಹರಿವು ಹೆಚ್ಚಳ ಆದ ಹಿನ್ನೆಲೆಯಲ್ಲಿ ಏನು ಭದ್ರಾ ಜಲಾಶಯನೂ ಕೂಡ ಭರ್ತಿ ಆಗ್ತಾ ಇದೆ. ಇವೆರಡೂ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಬಿಟ್ಟಾದಲ್ಲಿ ಆಟೋಮೆಟಿಕ್ ಆಗಿ ಏನು ತುಂಗಭದ್ರಾ ನದಿ ಪಾತ್ರದ ಜನರಲ್ಲಿ ಒಂದಿಷ್ಟು ನೆರೆಯ ಆತಂಕದ ಛಾಯೆ ಮನೆ ಮಾಡುವ ಸಂದೇಹಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಾಕ್ಟರ್ ಮಂಜಪ್ಪ HB PNS ವಿಸ್ತಾರ ನ್ಯೂಸ್ ದಾವಣಗೆರೆ. ತುಂಬ ಖುಷಿ ಆಗ್ತಾ ಇದೆ. ಈ ಬರಗಾಲದಲ್ಲಿ ಕೂಡ ನದಿ ತುಂಬಿ ತುಳುಕ್ತಾ ಇರೋದು ತುಂಬಾ ಖುಷಿ. ನಮ್ಮ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡೋಕ್ಕೆ ಅಂತ ಬಂದ್ವಿ. ರೈತರು ತುಂಬ ಕಂಗಾಲಾಗಿದ್ರು, ನೀರು ಬರುತ್ತಲ್ಲ ಅಂತ ಹೇಳಿ. ಕುಡಿಯೋಕ್ಕೆ ಸಮೇತನೂ ಸಿಟಿಲಿ ನೀರಿಂದು ಬರಗಾಲ ಇತ್ತು, ನೀರಿನ ಅಭಾವ ಇತ್ತು. ಈ ಸಮಯದಲ್ಲಿ ನೀರು ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಹೊಳೆ ತುಂಬಿ ಹರಿತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಸಮೇತ ಸಂಡೇ ಬೇರೆ, ಸಂಡೇ ಸ್ಪೆಷಲ್ಲು ತುಂಬ ಖುಷಿ ಆಗ್ತಾ ಇದೆ. ಮೊದಲೆಲ್ಲ ಬರ್ತಾ ಇದ್ವಿ, ತುಂಬ ಖಾಲಿ ಆಗಿತ್ತು, ಇವಾಗ ತುಂಬಿ ತುಳುಕ್ತಾ ಇದೆ ನೀರು. ತುಂಬ ಖುಷಿ ಆಗ್ತದೆ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಫ್ಯಾಮಿಲಿ ಸಮೇತ ನೋಡಲಿಕ್ಕೆ. ಇವಾಗ ಖುಷಿ ಅನಿಸ್ತಿದೆ. ತುಂಬ ನದಿ ತುಂಬ ತುಂಬಿಕೊಂಡು ಹರಿತಾ ಇರೋದು ನೋಡಿದರೆ ಖುಷಿ ಅನ್ನಿಸ್ತಾ ಇದೆ. ಇಷ್ಟು ದಿವಸ ಇಲ್ಲಿ ಮಳೆ ಇರಲಿಲ್ಲ, ಎಲ್ಲ ನದಿಯಲ್ಲಿ ಅಲ್ಲಿ ಸ್ವಲ್ಪ ಇತ್ತು ನೀರು. ಇವಾಗ ಮಲೆನಾಡು ಸೈಡು ತುಂಬ ಮಳೆ ಆಗಿರೋದ್ರಿಂದ, ಆಮೇಲೆ ಈ ಕಡೆನೂ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಹೊಳೆ ತುಂಬಿ ಹರಿತಾ ಇದೆ. ಎಲ್ಲ ಇಲ್ಲಿ ರೈತರಿಗೂ ಎಲ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಕುಡಿಯೋ ನೀರಿಗೂ ಕಷ್ಟ ಇರ್ತಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ನೋಡೋಕ್ಕೆ ವೀಕ್ಷಣೆ ಮಾಡೋಕ್ಕೆ ಬರೋ ಜನರಿಗೂ ಒಂಥರ ಏನೋ ಖುಷಿ ಆನಂದ ಅನಿಸುತ್ತೆ, ಮಕ್ಕಳಿಗೂ ಎಲ್ರಿಗೂ. ಈಗ ಇನ್ನೂ ಸ್ವಲ್ಪ ಮಳೆ ಇನ್ನೂ ಹೆಚ್ಚಿನದಾಗಿ ಬಂದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಸೇತುವೆಗಳು ಜಲಾವೃತಗೊಂಡು ಹಳ್ಳಿಗರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಕೊಪ್ಪದ ಕೋಗ್ರೆ ಮೆಣಸಿನ ಹಾಟ್ಯದಲ್ಲಿ ಸೇತುವೆಗಳು ಜಲಾವೃತ ಆಗಿದೆ. ಕೊಗ್ರೆ ಮತ್ತೆ ಮೆಣಸಿನ ಹಾಟ್ಯ ಮಧ್ಯೆ ಸಂಪರ್ಕ ಇದೆಯಲ್ಲ, ಅದು ಕಡಿತ ಆಗಿದೆ. ಸೇತುವೆ ಜಲಾವೃತದಿಂದಾಗಿ ಅಲ್ಲಿ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ಜನ ಪರದಾಡುವಂಥ ಪರಿಸ್ಥಿತಿ, ನಡೆದಾಡಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನೋಡ್ತಾ ಇದ್ರಿ, ಆದರೂ ಕೂಡ ಹರಸಾಹಸ ಪಡ್ತಾ ಇರೋದು ಜನ. ಸೇತುವೆ ಒಂದು ಸ್ಥಳದಿಂದ ಅಂದರೆ ಒಂದು ಗ್ರಾಮವನ್ನು ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂಥ ಸೇತುವೆ ಅದು. ಬಟ್ ಈ ರೀತಿಯಾಗಿ ಆ ಸೇತುವೆ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸೇತುವೆ ಮೇಲೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ಕಡೆ ಇರೋರು ಆ ಕಡೆನೇ ಇದ್ದಾರೆ, ಈ ಕಡೆ ಇರೋರು ಈ ಕಡೆನೇ ಇದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಕುಸಿದು ಬಿದ್ದಿರೋದು ಸಾರ್ವಜನಿಕ ಶೌಚಾಲಯ. ಶೃಂಗೇರಿ ಪಟ್ಟಣದ ಕುರುಬಗೇರಿಯಲ್ಲಿ ಆಗಿರುವಂಥ ಘಟನೆ ಇದು. ಮಳೆಯಿಂದ ಹಾನಿಗೊಳಗಾಗಿದ್ದ ಮೇಲ್ಛಾವಣಿ ಇದೆಯಲ್ಲ, ಅದು ಕುಸಿತ ಆಗಿದೆ. ಅದೃಷ್ಟವಶಾತ್ ಯಾರು ಇಲ್ಲದ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು. ಇಲ್ಲಾಂದರೆ ಬೇರೆ ರೀತಿಯ ಒಂದು ಅನಾಹುತ ಆಗ್ತಾ ಇತ್ತು. ಅಲ್ಲಿ ಈ ಒಂದು ಮೇಲ್ಛಾವಣಿ ಏನಿದೆಯಲ್ಲ, ಕುಸಿದು ಬೀಳುವಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಏನು ಅನಾಹುತ ಸಂಭವಿಸಿಲ್ಲ. ಬಟ್ ಅದು ಕಟ್ಟಡ ನೋಡಿದ್ರೆ, ಶೌಚಾಲಯವನ್ನು ನೋಡ್ತಾ ಇದ್ರೆ ಇದು ಹಳೇದು ಅಂತ ಅನಿಸುತ್ತೆ. ಈ ರೀತಿಯ ಅವಾಂತರಗಳು ಸೃಷ್ಟಿ ಆಗ್ತಾ ಇವೆ. ಹಳೆಯ ಮನೆಗಳು, ಕಟ್ಟಡಗಳು, ಮೇಲ್ಛಾವಣಿಗಳು ಅದೆಲ್ಲವೂ ಕೂಡ ಬೀಳ್ತಾ ಇರೋದು. ಈ ರೀತಿಯ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಆ ಭಾಗದಲ್ಲಿ ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಚಿಕ್ಕಮಗಳೂರು ಅಂತ ಬಂದಾಗ ಒಂದು ಸಲ ಮಳೆ ಎಂಟ್ರಿ ಕೊಡ್ತು ಅಂದರೆ ಮುಗಿದೋಯ್ತು. ಮಳೆನೇ ಬಿಡೋದಿಲ್ಲ. ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಇರುತ್ತೆ. ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿ ರೌದ್ರಾವತಾರ ಇದೆ. ಭದ್ರಾ ನದಿ ಅಬ್ಬರಕ್ಕೆ ತೋಟ, ಗದ್ದೆ ಅದೆಲ್ಲವೂ ಕೂಡ ಮುಳುಗಡೆ ಆಗಿದೆ. ನದಿಯ ಪ್ರವಾಹಕ್ಕೆ ಅಡಕೆ ತೋಟ, ಗದ್ದೆಗಳು ಮುಳುಗಡೆ ಆಗಿವೆ. ಬಾಳೆಹೊನ್ನೂರಿನ ಹೊಳೆ ಇದೆಯಲ್ಲ, ಆ ಬಾಗಿಲು ಅಲ್ಲಿ ಆಗಿರುವಂಥ ಘಟನೆ ಇದು. ನದಿ ಪಾತ್ರದ 100 ಎಕರೆ ತೋಟಗಳು ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಈಗ ಆತಂಕದಲ್ಲಿದ್ದಾರೆ. ನೋಡ್ತಾ ಇದ್ರಿ, ಮಳೆಯಿಂದಾಗಿ ಬೆಳೆದಿರುವಂಥ ಎಲ್ಲ ಬೆಳೆಗಳು ನೀರು ಪಾಲು. ಭದ್ರಾ ನದಿಯ ಅಬ್ಬರಕ್ಕೆ ತೋಟ, ಗದ್ದೆ ಅದೆಲ್ಲವೂ ಕೂಡ ಮುಳುಗಡೆ ಆಗಿರೋದು. ನದಿಯ ಪ್ರವಾಹಕ್ಕೆ ಈ ರೀತಿಯಾಗಿ ಬೆಳೆದಿರುವಂಥ ಬೆಳೆಗಳು ಈಗ ನೀರು ಪಾಲಾಗಿದೆ. ರೈತರು ಒಂದು ಕಡೆ ಆತಂಕದಲ್ಲಿದ್ದಾರೆ. ಈ ರೀತಿಯಾಗಿ ಮಳೆ ಆದರೆ ಹೇಗೆ ಅಂಥೇಳಿ. ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಅಲ್ಲಿ ಅಡಕೆ ತೋಟಗಳು, ಹೊಲ ಗದ್ದೆಗಳಿಗೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ ರೈತರಿಗೆ. ಆ ರೀತಿ ಪರದಾಡುವಂಥ ಪರಿಸ್ಥಿತಿ ಚಿಕ್ಕಮಗಳೂರು ಭಾಗದಲ್ಲಿ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆಯ ತೀವ್ರತೆ ಹೆಚ್ಚಳ ಆಗಿದೆ. ಅಪಾಯದ ಮಟ್ಟ ಮೀರಿ ಕಾವೇರಿ ನೀರು ಹರಿತಾ ಇರೋದು. ಭಾಗಮಂಡಲದ ತ್ರಿವೇಣಿ ಸಂಗಮ ಇದೆಯಲ್ಲ, ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈ ರೀತಿ ಮಳೆ ಆಗ್ತಾ ಇರೋದು ಒಂದು 2 ದಿನ ಆಯಿತು. ಮಳೆ ಆಗ್ತಾ ಇದೆ, ಚೆನ್ನಾಗಿದೆ. ಇನ್ನು 2-3 ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಇದೆ. ಇನ್ನು ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲುಮನೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಏನು ಜಿಲ್ಲೆಯಲ್ಲಿ ಇಂದು ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು. ದಿನನಿತ್ಯ ಕೂಡ ದಿನಕ್ಕೆ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ನದಿ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಏರಿಕೆಯನ್ನು ಕೂಡ ಕಂಡಿರುವಂಥದ್ದು. ನಾನೀಗ ಸದ್ಯ ಕೊಡಗು ಜಿಲ್ಲೆ ಹಾರಂಗಿ ಹಿನ್ನೀರು ಪ್ರದೇಶದಲ್ಲಿ ನೋಡ್ತಾ ಇರ್ಬೋದು. ಇದು ಕೊಡಗು ಜಿಲ್ಲೆ ಏನು ಹಾರಂಗಿಯ ಅಂದರೆ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯ ನದಿ ತೊರೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಿರ್ತಕ್ಕಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಈ ಬಾರಿ ಕಳೆದ ಬಾರಿ ಕೂಡ ಹೆಚ್ಚಾಗಿ ಅಂದರೆ ಜೂನ್ ಅಂತ್ಯದಕ್ಕೆಲ್ಲ ಏನು ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಏನಿದೆ ತಡವಾಗಿ ಇದೀಗ ಜಿಲ್ಲೆಯಲ್ಲಿ ಮಳೆ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಅಂದರೆ ಜಿಲ್ಲೆಯಲ್ಲಿ ಈಗಾಗಲೇ ಏನು ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಜಿಲ್ಲಾಡಳಿತ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಅಂದರೆ ಜಿಲ್ಲೆಯಲ್ಲಿ 115 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವಾಗಿ ಏನೋ ಹಾರಂಗಿ ಜಲಾಶಯವನ್ನು ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ನದಿಗೆ ನೀರನ್ನು ಕೂಡ ಹರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನದಿ ಪಾತ್ರದ ಜನರೇನಿದ್ದಾರೆ ಅವರು ಸಂಪೂರ್ಣವಾಗಿ ಅಂದರೆ ಕೆಳಭಾಗದಲ್ಲಿ ನೀರು ಹೆಚ್ಚಾದ ಸಂದರ್ಭದಲ್ಲಿ ನದಿ ದಡದ ನಿವಾಸಿಗಳಿದ್ರೆ ಆತಂಕ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಏನು ನದಿ ತಟದ ಜನರು ಸುರಕ್ಷಿತ ಏನು ಸ್ಥಳಗಳಿಗೆ ಅಂದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ರೆಡ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಬೆಟ್ಟ ಗುಡ್ಡಗಳಾಗಿರ್ಬೋದು, ಜೊತೆಗೆ ನದಿ ಪಾತ್ರದ ಜನರು ಎಲ್ಲ ರೀತಿಯ ಎಚ್ಚರಿಕೆ ವಹಿಸಲು ಇದೀಗ ಸಕಲ ಸ್ಥಿತಿಯಲ್ಲಿ ಜಿಲ್ಲಾಡಳಿತ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಕಾವೇರಿ ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾದ ಹಿನ್ನೆಲೆಯಲ್ಲಿ ಕಾವೇರಿಯ
ಏನು ಭಾಗಮಂಡಲ ತ್ರಿವೇಣಿ ಸಂಗಮ ಇದೆ, ಸಂಪೂರ್ಣವಾಗಿ ಭರ್ತಿ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಗಾರ್ಡನ್ ಏನಿದೆ, ಅಲ್ಲಿ ಮುಂಭಾಗದಲ್ಲಿ ತ್ರಿವೇಣಿ ಸಂಘದ ಮುಂಭಾಗದಲ್ಲಿರ್ತಕ್ಕಂಥ ಗಾರ್ಡನ್ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಭಾಗಮಂಡಲದಿಂದ ಮಡಿಕೇರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ, ಜೊತೆಗೆ ನಾಪೋಕ್ಲಿಂದ ಭಾಗಮಂಡಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಮೇಲ್ಸೇತುವೆ ಅಂದರೆ ಪರ್ಯಾಯವಾಗಿ ಮೇಲ್ಸೇತುವೆ ಕಾಮಗಾರಿಯನ್ನು ಕೂಡ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಮೇಲ್ಸೇತುವೆಯಲ್ಲೇ ಇದೀಗ ಸದ್ಯ ಜನರು ತೆರಳ್ತಾ ಇರತಕ್ಕಂಥದ್ದು. ಇದು ಸಂಪೂರ್ಣವಾಗಿ ನೋಡ್ಬೋದು. ಇದು ಹಾರಂಗಿಯ ಹಿಂದಿನ ದೃಶ್ಯಾವಳಿಗಳು, ಅಂದರೆ ಆ ಹಾರಂಗಿ ಬ್ಯಾಕ್ವಾಟರ್ ಅಂದರೆ ಏನಿದೆ ಅದರ ಹಿಂದಿನ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಜಲಾವೃತ ಅಂದರೆ ಈ ಬಾರಿ ಮಳೆ ಕೊಂಚ ತಡವಾಗಿ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಜಲಾಶಯ ಒಂದು ರೀತಿಯಲ್ಲಿ ತಡವಾಗಿ ತುಂಬಿದೆ ಅಂತಲೇ ಹೇಳ್ಬೋದು. ಆದರೆ ಇದೀಗ ಸಾಕಷ್ಟು ಕಾವೇರಿ ಹೋರಾಟಗಳು ಕೂಡ ನಡೀತಾ ಇರ್ತಕ್ಕಂಥ, ಅಂದರೆ ಏನು ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಜಲಾಶಯದಿಂದ 13,000 ಜೊತೆಗೆ 20,000 ಕ್ಯೂಸೆಕ್ಸ್ನ ಕೂಡ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಕಾವೇರಿ ಏನು ಕಿಚ್ಚು ಏನಿತ್ತು ಅದು ಕೊಂಚ ಮಟ್ಟಿಗೆ ತಣ್ಣಗಾಗುವ ಲಕ್ಷಣಗಳು ಕೂಡ ಇದೀಗ ಸದ್ಯ ಕಂಡುಬರುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಸೊ ಇದೀಗ ಸಾಕಷ್ಟು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಅಂದರೆ ಏನು ಒಂದು ತಿಂಗಳ ಮುಂಚಿತವಾಗಿ ಜಿಲ್ಲೆಯಲ್ಲಿ NDRF ತಂಡ ಕೂಡ ಬೀಡನ್ನು ಬಿಟ್ಟಿರುವಂಥದ್ದು. ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿದಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಮಾತನ್ನ ಕೂಡ ಜಿಲ್ಲಾಡಳಿತ ಹೇಳಿರುವಂಥದ್ದು. ಲೋಹಿತ್ ಮಾಗುಲುಮನೆ, PNS ವಿಸ್ತಾರ, ಕೊಡಗು. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ. ಬಗಮಡೇಶ್ವರ ದೇವಾಲಯ ಮೆಟ್ಟಿಲುವರೆಗೂ ನೀರು ಬಂದಿದೆ. ಬಗಮಡೇಶ್ವರ ಅರ್ಚಕರಿಂದ ಈಗ ಕಾವೇರಿ ನದಿಗೆ ಪೂಜೆ ಮಾಡಲಾಗಿದೆ. ಅಂದರೆ ಕಾವೇರಿ ಶಾಂತಳಾಗುವಂತೆ ಅರ್ಚಕರಿಂದ ಪೂಜೆ ಇದೆ. ನಿನ್ನೆವರೆಗೂ ಕಾವೇರಿಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇತ್ತು. ಬಟ್ ಈಗ ಕಾವೇರಿ ಶಾಂತ ರೀತಿಯಿಂದ ಇರಬೇಕು ಅನ್ನುವಂಥ ಪೂಜೆಯಂತೆ ಅರ್ಚಕರಿಂದ ಕೊಡಗು ಜಿಲ್ಲೆ ಮಡಿಕೇರೆ ತಾಲೂಕಿನ ಭಾಗಮಂಡಲದಲ್ಲಿ ಅರ್ಚಕರಿಂದ ಪೂಜೆ ಮಾಡಲಾಗಿದೆ. ನೋಡ್ತಾ ಇದ್ರಿ.